ಯಾಕೆಲ್ಲ ದಾಡಿ ಮಾಡ್ತಾಯಿದ್ರಿ? ಭಾಳ ಚಿಕ್ಕ ವಯಸ್ಸು, 40 ವರ್ಷ ಆಗಿದೆ. ಓಕೆ. ಅವರು ಶವ ಸಂಸ್ಕಾರ ಮಾಡೋಕ್ಕೂ ಜಮೀನಿಲ್ಲ, ಜಮೀನು ದುಡ್ಡಿಲ್ಲ. ಏನು ಸಣ್ಣ ಪುಟ್ಟ ಜೀವನ ಮಾಡ್ಕೊಂಡಿದ್ದು 28 ವರ್ಷಕ್ಕೆ ಅವನ ಮರಣ ಆಗಿದೆ. ಕಾರಣ ಅವರು ಕಾಯಂ ಉದ್ಯೋಗ ಅವನ ಮಗನಿಗೆ ಪರಿಹಾರ ಸರ್ಕಾರದಲ್ಲಿ ಪ್ರಾವಿಷನ್ ಇದೆ, 15 ಲಕ್ಷ ಮಾಡ್ತೀವಿ ಅಂತ ಅವರೇ ಪೂರ್ವ ಭರವಸೆ ಕೊಟ್ಟಿದ್ದಾರೆ. ಇಲ್ಲ ಇರಲಿಲ್ಲ ಅಣ್ಣ. ಈಗ ಅವ್ರಿಗೆ ಮಗನಿಗೆ ಇವ್ರು ಕೂಲಿ ಮಾಡ್ಕೊಂಡು ಏನು ಕಾಡುವಂದಿ ದಾಳಿಯಿಂದ ತೀವ್ರ ರಕ್ತಸ್ರಾವವಾಗಿ ಸಾವನ್ನಪ್ಪಿರುವಂಥ ಪರಿಶಿಷ್ಟ ಜಾತಿ ಅಲೆಮಾರಿ ಕೊರಮ ಜನಾಂಗದ ಏನು ನಮ್ಮ ಶಿವು ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಮಾನ್ಯ ಶಾಸಕರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ರಸ್ತೆಯಲ್ಲಿ ಬೈಕ್ನಲ್ಲಿ ಪ್ರಯಾಣಿಸಿದ ಸಂದರ್ಭದಲ್ಲಿ ಏಕೈಕಿ ಕಾಡುವಂದಿ ಒಂದು ದಾಳಿ ಮಾಡಿ ತೀವ್ರವಾಗಿ ಹಲ್ಲೆ ಮಾಡಿ ಎಡಗಾಲು ತೊಡೆಯ ಮಾಂಸವನ್ನು ಕಿತ್ತು ಹಾಕಿದ್ದು, ನಂತರ ವ್ಯಕ್ತಿಯ ಖಾಸಗಿ ಅಂಗಕ್ಕೆ ದಾಳಿ ಮಾಡಿದ್ದರ ಪರಿಣಾಮ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮರಣ ಹೊಂದಿರುತ್ತಾರೆ. ಈ ಸಂಬಂಧವಾಗಿ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 4,000 ಬರ್ತದೆ ಸರ್, 5 ವರ್ಷ ಬರ್ತದೆ ಪೆನ್ಷನ್ ಮತ್ತು 15 ಲಕ್ಷ ಕಾಂಪನ್ಸೇಷನ್ ಬರುತ್ತೆ ಸರ್. 5 ವರ್ಷ 4,000 ಪರಿಹಾರ ಬರುತ್ತೆ ಮಾಸೇಷನ್. ಟೆಂಪ್ರವರಿ ಜಾಬ್ ಇದೆಯಾ ನಿಮ್ಮಲ್ಲಿ? ಟೆಂಪ್ರವರಿ ಸರ್, ಕಾಯಂ ಕುಟುಂಬಕ್ಕೆ ಸ್ವಾಮಿ. ಯಾರು ಅವ್ರ ಮಗ? ಯಾರು? ನನ್ನ ತಮ್ಮ ಶ್ರೀನಿವಾಸ್ ಕರೀತಾರೆ. ಜಾಗ ಬಿಡಿ ಅವ್ರನ್ನ. ಕಾನೂನು ಏನು ಓದಿದ್ಯಪ್ಪ? ಈಗ ಸರ್ಕಾರದಿಂದ 15 ಲಕ್ಷ ರೂಪಾಯಿ ಇನ್ನೊಂದು 3-4 ದಿನದಲ್ಲೇ ಅವ್ರ ಅವ್ರ ಅಕೌಂಟಿಗೆ, ಯಾಕಂದರೆ ಡಾಕ್ಯುಮೆಂಟ್ಸ್ಗಳು ಕೊಡಬೇಕು. ನಾಳೆ ರಜಾ, ನಾಡ್ದು ರಜಾ, ಸೋಮವಾರ ಮಂಗಳವಾರ ಬುಧವಾರದ ಒಳಗಡೆ ಅವ್ರ ಅಕೌಂಟಿಗೆ 15 ಲಕ್ಷ ಹಾಕಿಸ್ತೀವಿ, ಆಯಿತಾ? ಕಾನೂನಲ್ಲಿ ಇವರಿಗೆ ಸರ್ಕಾರಿ ನೌಕರಿ ಕಾಯಂ ಕೊಡೋದಕ್ಕೆ ಕಾನೂನಲ್ಲಿ ಇಲ್ಲ. ಆದರೆ ಮಾನವೀಯತೆ ದೃಷ್ಟಿಯಿಂದ ಯಾವುದಾದ್ರೂ ಸರ್ಕಾರದ ಟೆಂಪ್ರವರಿ ಇದನ್ನು ಕೊಡಿಸೋ ನಾವು ಮುಂದೆ ನೋಡೋಣ ಏನಾನ ಆಗ್ತದೆ ಅನ್ನೋದಾದರೆ. ನಾನು ವೈಯಕ್ತಿಕವಾಗಿ 50,000 ರೂಪಾಯಿಯನ್ನು ಅವರ ಅಕೌಂಟಿಗೆ ಹಾಕ್ತೀನಿ, ನನ್ನ ವೈಯಕ್ತಿಕವಾಗಿ. ಇಷ್ಟು ಮಾಡ್ತೀನಿ. ಎಲ್ಲರೂ ಶಾಂತಿಯುತವಾಗಿ ಅವನ್ನ ಮುಂದಿನ ಕಾರ್ಯನ ಮಾಡಿ, ನಾನು ಇದಾಗಿದ ತಕ್ಷಣ ಪೋಸ್ಟ್ಮಾರ್ಟಮು FIR ಕಾಪಿ ಎಲ್ಲ ತೊಗೋತಾರೆ ಅವರು. ತಗೊಂಡು ನಿಮ್ದು ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲ ಕೊಡಿ. ಒಂದು 4-5 ದಿನದೊಳಗಡೆ 15 ಲಕ್ಷ ರೂಪಾಯಿನ ಅಕೌಂಟ್ಗೆ ಹಾಕಿಸ್ತೀನಿ. 50,000 ರೂಪಾಯಿ ಕಿರಣ ಹತ್ರ ಕೊಟ್ಟು ಕಳಿಸ್ತೀನಿ, ಅವ್ರ ಮನೆಯವ್ರಿಗೆ ಕೊಡಲಿ. ಮಿಕ್ಕಿದ ಕಾರ್ಯನ ನೀವು ಮಾಡಿ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,